ಮೊದಲೆಲ್ಲ ನಮ್ಮ ಹಿರಿಕರು ಹೇಳೋರು, ಒಂದು ಹೆಣ್ಮಗು ಅವ್ರ ಮನೆ ಅಡುಗೆ ಮನೆ ಯಾವ ರೀತಿ ಇಟ್ಕೊಂಡಿರ್ತಾರೋ ಅದ್ರ ಮೇಲೆ ಅವಳು ಯಾವ ರೀತಿ ಸಂಸಾರ ನಡೆಸ್ತಾಳೆ ಅನ್ನೋದು ಗೊತ್ತಾಗುತ್ತೆ ಅಂತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಕೂಡ ನಿನ್ನೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಿನ್ನೆ ವ್ಲಾಗಲ್ಲಿ ನೋಡ್ದಂಗೆ ನೀಟಾಗಿ ಅಡುಗೆ ಮನೆ ಶೆಲ್ಫ್ಗಳು ಹಾಗೆ ಗೋಡೆಗಳನ್ನೆಲ್ಲ ನೀಟಾಗಿ ತೊಳ್ಕೊಂಡಿದ್ದಾಯ್ತು. ಇನ್ನು ಇವಾಗ ನೆಕ್ಸ್ಟ್ ಇಲ್ಲೇನೇನೆಲ್ಲ ಅಡಿಕ್ಕಿದೇನೋ ಪಾತ್ರೆನ ಅದನ್ನೆಲ್ಲ ಇವಾಗ ಅಡುಗೆ ಮನೆಗೆ ಶಿಫ್ಟ್ ಮಾಡೋ ಕೆಲಸ ಶುರು ಆಗಿತ್ತು. ಇನ್ನು ಅದೇ ಗ್ಯಾಪಲ್ಲಿ ನಮ್ಮ ಸಾಹೇಬ್ರು ಬೇರೆ ಫೋನ್ ಮಾಡಿದ್ರು, ಅವ್ರಿಗೂ ಕೂಡ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೆ ಯಾವ ರೀತಿ ಹಾಡ್ಕೊಂಡು ಕೂತಿದ್ದೀನಿ ಮನೇನ ಅಂತ. ಇನ್ನು ಅವ್ರ ಜೊತೆ ಕೂಡ ಮಾತಾಡ್ಕೊಂಡು ಒಂದು 5 ನಿಮಿಷ ಬ್ರೇಕ್ ತಗೊಂಡು ಹಾಗೆ ಸ್ವಲ್ಪ ಪಾತ್ರೆಗಳನ್ನೆಲ್ಲ ತೊಳೆಯೋದಿತ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೊಳೆದಿಟ್ಬಿಟ್ಟು ನೀರೆಲ್ಲ ಸ್ವಲ್ಪ ಹಿಂಡ್ಕೊಳ್ಳಿ ಅಂತ ಬಿಟ್ಕೊಂಡಿದ್ದೆ. ಇನ್ನು ಅದೇ ಗ್ಯಾಪಲ್ಲಿ ಮೀಶೋಯಿಂದ ಸ್ವಲ್ಪ ಗ್ರೀನ್ ಮ್ಯಾಟ್ಗಳೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ಓಪನ್ ಮಾಡಿ ನೋಡಿರಲಿಲ್ಲ ಅಂತ ಎಲ್ಲ ತೆಗೆದು ನೋಡ್ತಾ ಇದ್ದೆ, ಯಾವ್ಯಾವ ರೀತಿ ಅರೇಂಜ್ ಮಾಡ್ಕೊಂಡ್ರೆ ಸರಿ ಆಗುತ್ತೆ ಅಂತ ಎಲ್ಲ. ಹಾಗೆಯೇ ಸ್ವಲ್ಪ ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ನು ಕೂಡ ತರಿಸ್ಕೊಂಡಿದ್ದೆ. ಇನ್ನು ಅದೇ ಗ್ಯಾಪಲ್ಲಿ ನಮ್ಮ ಸಾಹೇಬ್ರು ನಾನೇನು ಅಡುಗೆ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಊಟ ತಂದು ಕೊಟ್ಟರು. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಡೆಕೋರೇಷನ್ ಕೆಲಸ ಶುರು ಮಾಡ್ಕೊಂಡೆ. ನೋಡಿ, ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಟಯರ್ಡ್ ಆಗ್ತಾ ಇತ್ತು. ಆದರೂ ಕೂಡ ಗಿವ್ ಅಪ್ ಮಾಡೋ ಮೈಂಡ್ ಅಂತೂ ಇರಲಿಲ್ಲ. ಇವತ್ತಿಗೆ ನಾನೆಲ್ಲ ಕೆಲಸ ಮುಗಿಸ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಆಟ ತೊಡ್ಕೊಂಡು ಕೂತಿದ್ದೆ. ಅನ್ಕೊಂಡಂಗೆನೆ ಎಲ್ಲಾನು ಕೂಡ ನೀಟಾಗಿ ಆರ್ಗನೈಸ್ ಕೂಡ ಮಾಡ್ಕೊಂಡೆ. ಇನ್ನು ಮೊದಲೆಲ್ಲ ನಮ್ಮ ಹಿರಿಕರು ಹೇಳೋರು, ಒಂದು ಹೆಣ್ಮಗು ಯಾವ ರೀತಿ ಸಂಸಾರನ ಬ್ಯಾಲೆನ್ಸ್ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾಳೆ ಅನ್ನೋದು ಅವಳ ಮನೆ ಯಾವ ರೀತಿ ನೀಟಾಗಿ ಇಟ್ಕೊಂಡಿರ್ತಾಳೆ, ಹಾಗೆ ಅಡುಗೆ ಮನೆನ ಯಾವ ರೀತಿ ನೀಟಾಗಿ ಸಂಭಾಳಿಸ್ಕೊಂಡು ಹೋಗ್ತಾಳೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಅಂತ ಹೇಳ್ಬಿಟ್ಟು. ಅದು ಎಷ್ಟು ಸತ್ಯ ಅಲ್ವಾ. ನಾವೆಷ್ಟು ನೀಟಾಗಿ ಇಟ್ಕೊಂಡಿರ್ತೀವೋ ಮನೆಯೂ ಕೂಡ ಅಷ್ಟು ಲವಲವಿಕೆಯಾಗಂತೂ ಇರುತ್ತೆ. ಇನ್ನು ಸದ್ಯಕ್ಕೆ ನನಗೆ ತಿಳಿದಿರೋ ಥರ ನಾನು ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ನೀವು ಒಂದ್ಸಲ ನೋಡ್ಬಿಟ್ಟು ಇನ್ನೇನಾದರೂ ಆ್ಯಡ್ ಅಪ್ ಮಾಡ್ಬೋದಾ ಅಂತ ಇದ್ದರೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ನೀವು ಕೂಡ ಐಡಿಯಾ ನನ್ನ ಅಡುಗೆ ಮನೆಗೆ ಸೂಟ್ ಆಗುತ್ತೆ ಅಂತ ಅನಿಸಿದ್ರೆ ಅದನ್ನು ಆ್ಯಡ್ ಅಪ್ ಮಾಡ್ಕೊತೀನಿ. ಇನ್ನು ಫೈನಲಿ ಎಲ್ಲನೂ ಕೂಡ ಜೋಡಿಸ್ಕೊಂಡು ಆದಮೇಲೆ ಒಂದ್ಸಲ ನೀಟಾಗಿ ಕಸ ಎಲ್ಲ ಹೊಡ್ಕೊಂಡು ನೆಲ ಕೂಡ ಒರೆಸ್ಕೊಂಡಿದ್ದಾಯ್ತು. ಫೈನಲ್ ಆಗಿ ಬೆಳಗ್ಗೆ ಶುರು ಮಾಡ್ಕೊಂಡಿದ್ದ ಕೆಲಸ ನಾನು ಮುಗಿಸೋದ್ರೊಳಗಡೆ 8:30 ಆಗಕ್ಕೆ ಬಂದಿತ್ತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.